ಪ್ರಧಾನಿ ಮೋದಿ ಇವತ್ತು ಕಲಬುರಗಿಯಲ್ಲಿ ಮಾತನಾಡ್ತಾ ರಿಮೋಟ್ ಕಂಟ್ರೋಲ್ ಸಿಎಂ ಅನ್ನುವಂತ ಹೇಳಿಕೆಯನ್ನೇನು ಕೊಟ್ಟರು. ಇದಕ್ಕೆ ಸಿದ್ದು ಟಾಂಗ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರ ರಿಮೋಟ್ ಕಂಟ್ರೋಲ್ ಸಿಎಂ ಕುಮಾರಸ್ವಾಮಿ ಅನ್ನುವಂತ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರ ರಿಮೋಟ್ ಕಂಟ್ರೋಲ್ ಆರ್ಎಸ್ಎಸ್ ಅನ್ನುವಂತ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯ ನೀಡಿದ್ದಾರೆ. ಕುಮಾರಸ್ವಾಮಿ ರಿಮೋಟ್ ಕಂಟ್ರೋಲ್ ಅಲ್ಲ ಅಂತ ಹೇಳಿಲ್ಲ ಇಲ್ಲಿ ಸಿದ್ದರಾಮಯ್ಯ ಅವರು. ಬದಲಾಗಿ ಮೋದಿನೂ ರಿಮೋಟ್ ಕಂಟ್ರೋಲ್ ಪಿಎಂ. ಯಾರ ರಿಮೋಟ್ ಕಂಟ್ರೋಲ್? ಅವರು ಆರ್ಎಸ್ಎಸ್ ನ ರಿಮೋಟ್ ಕಂಟ್ರೋಲ್. ಪೊಲಿಟಿಕಲ್ ಆಗಿ ಮಾತನಾಡಬೇಕು, ಅಸಂಬದ್ಧವಾಗಿ ಮಾತನಾಡಬಾರದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಿಮೋಟ್ ಅನ್ನೋದೊಂದು ಇರುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಇಲ್ಲಿ ಸಿದ್ದರಾಮಯ್ಯ ಕೇಳಿದ್ದಾರೆ. ಅವರು ದೇಶದ ಪ್ರಧಾನಿ, ಅವರ ರಿಮೋಟ್ ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಪ್ರಧಾನಿ ಮೋದಿಯು ಆರ್ಎಸ್ಎಸ್ ನ ರಿಮೋಟ್ ಕಂಟ್ರೋಲ್ ನಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥ ಆರೋಪವನ್ನ ಇಲ್ಲಿ ಸಿದ್ದರಾಮಯ್ಯ ಮಾಡಿದ್ದಾರೆ. ಮಂಗಳೂರಲ್ಲಿ ಮಾತನಾಡ್ತಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ಸಮ್ಮಿಶ್ರ ಸರ್ಕಾರದ ಸಮನ್ವಯ ಸಮಿತಿಯ ಚೀಫ್ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರೈಮ್ ಮಿನಿಸ್ಟರ್ ಹೇಳಿಕೆಗೆ ಟಾಂಟ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾರು ರಿಮೋಟ್ ಇದಾರಂತೆ? ಪ್ರಜಾಪ್ರಭುತ್ವದಲ್ಲಿ ರಿಮೋಟ್ ಅಂತ ಒಂದು ಇರ್ತದೇನ್ರಿ? ಮೋದಿ ಅವರಿಗೆ ಗೊತ್ತಿಲ್ಲ ಯಾಕೆ ಪೊಲಿಟಿಕಲ್ ಆಗಿ ಮಾತಾಡಬೇಕು. ನಿಜ, ಅಸಂಬದ್ಧವಾಗಿ ಮಾತಾಡಬಾರದು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ. ಅವ್ರಿಗೊಂದು ರಿಮೋಟ್ ಕಂಟ್ರೋಲ್ ಯಾರು ಅಂತ ಹೇಳಲ್ಲ ನಾನು. ಯಾರು? ಆರ್ಎಸ್ಎಸ್. ನಡ್ರಿ, ಅವ್ರಿಗೆ ಯಾರು ರಿಮೋಟ್ ಇದಾರಂತೆ? ಪ್ರಜಾಪ್ರಭುತ್ವದಲ್ಲಿ ರಿಮೋಟ್ ಅಂತ ಒಂದು ಇರ್ತದೇನ್ರಿ? ಮೋದಿ ಅವರಿಗೆ ಗೊತ್ತಿಲ್ಲ ಯಾಕೆ ಪೊಲಿಟಿಕಲ್ ಆಗಿ ಮಾತಾಡಬೇಕು. ನಿಜ, ಅಸಂಬದ್ಧವಾಗಿ ಮಾತಾಡಬಾರದು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ. ಅವ್ರಿಗೊಂದು ರಿಮೋಟ್ ಕಂಟ್ರೋಲ್ ಯಾರು ಅಂತ ಹೇಳಲ್ಲ ನಾನು. ಯಾರು? ಆರ್ಎಸ್ಎಸ್. ನಡ್ರಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಪ್ರೈಮ್ ಮಿನಿಸ್ಟರ್ ಭಾಷಣ ಮುಗಿಸಿ ವೇದಿಕೆ ಎಳಿತಾ ಇಲ್ಲಿ ಸಿದ್ದರಾಮಯ್ಯ ಅವರ ಕೌಂಟರ್ ಬಂದಿದೆ. ಪ್ರೈಮ್ ಮಿನಿಸ್ಟರ್ ಕೂಡ ರಿಮೋಟ್ ಕಂಟ್ರೋಲ್ ಯಾರದು ಗೊತ್ತಾ? ಆರ್ಎಸ್ಎಸ್. ನಡರಿ ಅಂತ ಹೇಳಿ ತಮ್ಮದೇ ಆದ ಶೈಲಿಯಲ್ಲಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಪೃಥ್ವಿ. ಖಂಡಿತ ಪ್ರಸಾದ್, ಏನು ಪ್ರಧಾನಿ ನರೇಂದ್ರ ಮೋದಿ ಜಸ್ಟ್ ಇವಾಗ ತಾನೇ ಒಂದು ಭಾಷಣ ಮುಗಿಸಿ ಹೋಗಿದ್ದಷ್ಟೇ ಅದಕ್ಕೆ ರಿಯಾಕ್ಷನ್ ಅನ್ನ ಪಟ್ಟಂತ ಇವರು ಸಿದ್ದರಾಮಯ್ಯ ಅವರು ಕೊಟ್ಟಿರೋಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನು ಸಿಎಂ ಕುಮಾರಸ್ವಾಮಿ ರಿಮೋಟ್ ಕಂಟ್ರೋಲ್ ಅಂತ ಹೇಳಿದ್ರೆ ಅದು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ನವ್ರಿಗೆ ಹೇಳಿರೋದು ಅಂತ ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಇವರು ಎಲ್ಲ ಸೇರ್ಕೊಂಡು ಈ ರೀತಿ ರಿಮೋಟ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ದೃಷ್ಟಿನಲ್ಲೇ ಪ್ರಧಾನಿ ಹೇಳಿರೋದು ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಸೊ ಈ ವಿಚಾರವಾಗಿ ಸಿದ್ದರಾಮಯ್ಯ ಇಮಿಡಿಯೇಟ್ ರಿಯಾಕ್ಷನ್ ಮಾಡಿರೋಂಥದ್ದು. ಅಂದ್ರೆ ಅವರು ಸ್ಟಾರ್ಟಿಂಗ್ ಹೇಳ್ತಾರೆ, ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ರಿಮೋಟ್ ಕಂಟ್ರೋಲ್ ಅನ್ನೋದೇನಾದ್ರೂ ಇರುತ್ತಾ ಅನ್ನೋ ರೀತಿನಲ್ಲೇ ಮಾತಾಡಿದ್ರು. ಅದಾದ್ಮೇಲೆ ಅವರಿಗೆ ಒಂದು ಯೋಚನೆ ಬಂತು ಅನ್ಸುತ್ತೆ. ಅದಾದ ನಂತರ ಟಕ್ಕಂತ ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗೆ ರಿಮೋಟ್ ಕಂಟ್ರೋಲ್ ಯಾರು ಅಂತ ನಾನು ಹೇಳ ಅಂತ ಕೇಳ್ಬಿಟ್ಟು ಪ್ರಧಾನಮಂತ್ರಿ ಅವರ ರಿಮೋಟ್ ಕಂಟ್ರೋಲ್ ಆರ್ಎಸ್ಎಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಅವರ ಪ್ರಕಾರ ಆರ್ಎಸ್ಎಸ್ ಪ್ರಧಾನಮಂತ್ರಿಯನ್ನ ಕಂಟ್ರೋಲ್ ಮಾಡ್ತಾ ಇದೆ, ಆರ್ಎಸ್ಎಸ್ ಹೇಳ್ದಂತೆ ಪ್ರಧಾನಿ ಕೇಳ್ತಾ ಇದ್ದಾರೆ ಅನ್ನೋ ಶೈಲಿನಲ್ಲಿ ಅವರು ಹೇಳಿರೋಂಥದ್ದು. ಸೊ ಇದಿಷ್ಟು ಅವರ ಶೈಲಿನಲ್ಲೇ ಅವರು ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಂಥದ್ದು. ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಆರಂಭಿಕ ಹಂತದಲ್ಲಿ ಅಂದ್ರೆ ಸಿಎಂ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡಿರೋ ವಿಚಾರವಾಗಿ ಮಾತಾಡ್ತಾ ಪ್ರಜಾಪ್ರಭುತ್ವದಲ್ಲಿ ಈ ತರ ರಿಮೋಟ್ ಕಂಟ್ರೋಲ್ ಏನಾದ್ರೂ ಇರುತ್ತಾ ಅಂತ ಅವರೇ ಕೇಳ್ತಾರೆ. ಅದಾದ ಮುಂದಕ್ಕೆ ಹೋಗಿ ಮತ್ತೆ ಪ್ರಧಾನಮಂತ್ರಿಯ ಒಂದು ರಿಮೋಟ್ ಕಂಟ್ರೋಲ್ ಆರ್ಎಸ್ಎಸ್ ಅಂತ ಹೇಳಿ ಅವರು ಕೂಡ ರಿಮೋಟ್ ಕಂಟ್ರೋಲ್ ಪದವನ್ನ ಬಳಸ್ತಾರೆ. ಸೊ ಇದಕ್ಕೂ ಮೊದಲು ಅವರು ಮಾತಾಡಿದಂತ ಏನಂತ ಹೇಳಿದ್ರೆ, ಪ್ರಧಾನಮಂತ್ರಿ ಮೋದಿ ಅವರು ಇಲ್ಲಿ ಬರ್ಬೋದು, ಅವರು ಕೂಡ ಒಂದು ಪಕ್ಷದವರು. ಸೊ ಅವರು ರಾಜಕೀಯವಾಗಿ ಇಲ್ಲಿಗೆ ಬರ್ಲಿ, ರಾಜಕೀಯವಾಗಿ ಮಾತಾಡ್ಲಿ, ಆದ್ರೆ ರಾಜಕೀಯವಾಗಿ ಮಾತಾಡೋದನ್ನ ಬಿಟ್ಟು ಈ ರೀತಿ ಅಸಂಬದ್ಧವಾಗಿ ಮಾತಾಡಬಾರ್ದು ಅಂತ ಹೇಳಿ ಪ್ರಧಾನಮಂತ್ರಿ ಮೇಲೆ ಕಿಡಿಕಾರಿದ್ರು. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ಪೃಥ್ವಿ.